ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತು ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಿದ್ದೀನಿ. ಎದ್ದು ಬೇಗ ಬೇಗ ಎಲ್ಲ ಕೆಲಸ ಬಾಗಿಲು ತೊಳೆಯೋದೇ, ಬಾಗಿಲು ತೊಳೆದು ಎಲ್ಲ ತಿಂಡಿಗಳು ಮಾಡಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಫಸ್ಟ್ ಎಲ್ಲ ಆಫೀಸಿಗೆ ಬೇರೆ ಮಗ ಹೋಗಬೇಕಾಗಿತ್ತು. ಅದಕ್ಕೆ 5 ಗಂಟೆಗೆ ಎದ್ದುಬಿಟ್ಟು ಸ್ವಲ್ಪ ಬೇಗ ಬೇಗ ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿ ಕೊನೆಗೆ ನಾನು ಇಡ್ಲಿ ಮಾಡಿ ಟಿಫನ್ ಮಾಡ್ತಾಯಿದ್ದೀನಿ. ಆವಾಗ ಸುಮಾರು ಒಂದು 10:30 ಆಗಿತ್ತು ಅನಿಸುತ್ತೆ. ಎಷ್ಟು ಬೇಗ ಬೆಳಗ್ಗೆ ಟೈಮ್ ಎದ್ದೇಳಿದ್ರೂ ಕೆಲಸಗಳಾಗೋದೇ ಇಲ್ಲ. ಆದರೆ ಬೇಗ ಎದ್ದು ಕೆಲಸ ಮಾಡಿದರೆ ಸ್ವಲ್ಪ ಬೇಗ ಬೇಗ ಪೂಜೆಗಳಾಗುತ್ತೆ. ಇಲ್ಲ ಅಂದರೆ 12 ಗಂಟೆ ಆದರೂ ಪೂಜೆಗಳಾಗೋದೇ ಇಲ್ಲ. ಬೆಳಗ್ಗೆ ಎಷ್ಟೊತ್ತು ಬೇಗ ಎದ್ದರೂ ಕೆಲಸಗಳೇ ಆಗೋದಿಲ್ಲ. ಸುಮಾರು 5 ಗಂಟೆ ಆಗಿತ್ತು. ಎದ್ದ ತಕ್ಷಣವೇ ಕತ್ತಲೇನೇ ಇತ್ತು. ಇನ್ನೂ ಸಿ ಕ್ಯಾಮ್ರಾ ಬೆಳಕಿತ್ತು ನಮ್ಮದು. ಸ್ವಲ್ಪ ಲೈಟೆಲ್ಲ ಹಾಕ್ಕೊಂಡಿದ್ದೆ. ಸಿ ಕ್ಯಾಮ್ರಾ ಲೈಟೆಲ್ಲ ಆನಲ್ಲೇ ಇತ್ತಲ್ಲ. ಫಸ್ಟು ಬಾಗಿಲೆಲ್ಲ ತೊಳ್ಕೊಂಡೆ. ನಾನು ಬಾಗಿಲು ತೊಳಿಬೇಕಂದ್ರೇ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ನಾನು ಇಷ್ಟೇ ತೊಳೆಯಲ್ಲ, ಕೆಳಗಡೆ ಎಲ್ಲ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿ ಒಂದು ಕೆಲಸ ಮಾಡಿದರೆ ಪೂರ್ತಿ ಆ ಕೆಲಸ ಮುಗಿಸ್ಕೊಬಿಡ್ತೀನಿ. ಬಾಗಿಲು ಕೆಲಸ ಮಾಡಬೇಕಂದ್ರೆ ಬಾಗಿಲು ಕೆಲಸ ಪೂರ್ತಿ ಮುಗಿಸ್ಕೊಬಿಡ್ತೀನಿ. ಅಡುಗೆ ಮನೆ ಕೆಲಸಕ್ಕೆ ಹೋದರೆ ಅಡುಗೆ ಮನೆ ಕೆಲಸ ಪೂರ್ತಿ ಮುಗಿಸ್ಕೊಬಿಡ್ತೀನಿ. ಈ ಬಾಗಿಲು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೇ 5:40 ಆಗೋಯ್ತು ಆಗಲೇ ನನಗೆ. ಎಲ್ಲ ಕ್ಲೀನಾಗಿ ಉಜ್ಜಿ ತೊಳೆದು, ಈಗ ರೋಡ್ ಬೇರೆ ಮಾಡ್ತಾಯಿದ್ದಾರೆ ನಮ್ಮ ಮನೆ ಮುಂದೆ. ಅದಾಗೆ ಸ್ವಲ್ಪ ಧೂಳು ಬೇರೆ ಜಾಸ್ತಿ. ರೋಡೇ ಎತ್ತಿಲ್ಲ ನಮಗೆ. ಮಳೆಗಾಲ ಬಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ 3 ದಿವಸದಿಂದ ಮಂಗಳವಾರ ದಿವಸ ಗುದ್ಲಿ ಪೂಜೆ ಮಾಡಿದ್ರು. ಮಾಡಿದ ತಕ್ಷಣವೇ ಸ್ಟಾರ್ಟ್ ಮಾಡಿಬಿಟ್ರು. ಸದ್ಯಕ್ಕೆ ಯಾವುದೂ ಗ್ಯಾಪ್ ಕೊಟ್ಟಿಲ್ಲ. ಬೇಗ ಬೇಗ ಕೆಲಸ ನಡೀತು. ಇವಾಗ ಜಲ್ಲಿ ಹಾಕಿದ್ದಾರೆ. ನಾಳೆ ನಾಳೆ ಸಿಮೆಂಟ್ ಹಾಕ್ತಾರಂತೆ. ವಿಶ್ವನಾಥ್ ಅವರೇ ಬಂದಿದ್ದರು ಗುದ್ಲಿ ಪೂಜೆ ಮಾಡೋಕ್ಕೆ. ಈ ಪಾಟ್ಗಳೆಲ್ಲ ಇಟ್ಟಿದ್ದೀನಿ. ಅದಕ್ಕೆಲ್ಲ ನೀರು ಹಾಕ್ಕೊಂಡು ಎಲ್ಲ ಒಂದು ಕಡೆಯಿಂದ ನೆನ್ನೆ ಎಲ್ಲ ಹಾಕೇ ಇದ್ದಿಲ್ಲ. ಕೆಳಗಡೆ ಜಲ್ಲಿ ಹಾಕ್ತಾಯಿದ್ರು ಅಂಥೇಳಿ ಕೆಳಗಡೆನೇ ಇದ್ದೆ ನಾನು. ನಾವು ಏನು ಕೆಲಸ ಮಾಡಿದ್ರು ಒಂದು ಕೆಲಸ ಹಿಡಿದ್ರೆ ಆ ಕೆಲಸ ಪೂರ್ತಿ ಫಿನಿಷ್ ಮಾಡ್ಕೊಂಬಿಡ್ಬೇಕು. ಅರ್ಧಂಬರ್ಧ ಮಾಡಿ ಬಂದರೆ ಈ ಕಡೆ ಈ ಕೆಲಸವೇ ಆಗೋಲ್ಲ, ಅದು ಆ ಕಡೆ ಆ ಕೆಲಸವೇ ಆಗೋಲ್ಲ. ಒಂದು ಕೆಲಸ ಮಾಡಿದ್ರೆ ಪೂರ್ತಿ ಒಂದು ಕೆಲಸ ಮಾಡಿಬಿಟ್ರೆ ಅದಕ್ಕೆ ಸಮಾಧಾನ ಇರುತ್ತೆ. ನಾವು ಹೊರಗೆ ಬರೋಂಥದ್ದು ಮತ್ತೆ ಇರೋದೇ ಇಲ್ಲ. ಒಳಗಿನ ಕೆಲಸ ಆರಾಮಾಗಿ ಮಾಡ್ಕೋಬೋದು. ಹೊರಗಿನ ಕೆಲಸ ಆಗಿಬಿಟ್ರೆ ಒಳಗಡೆ ಕೆಲಸ ಆರಾಮಾಗಿ ಮಾಡ್ಕೋಬೋದು ನಾವು. ಯಾಕಂದರೆ ನಮ್ಮ ಮನೇಲಿ ಎದ್ದ ತಕ್ಷಣವೇ ಸ್ನಾನ ಪೂಜೆ ಅಂತ ಮಾಡೋಕ್ಕಾಗಲ್ಲ. ಯಾಕಂದರೆ 8 ಗಂಟೆಗೆ ಹೋಗೋರಿದ್ದಾರೆ, 7:30ಗೆ ಹೋಗ್ತಾರೆ. ನಮ್ಮ ಮನೆಯವರಂತೂ 4 ಗಂಟೆ ರಾತ್ರಿಯೇ ಹೋಗಬೇಕು. ಅವ್ರಿಗೆಲ್ಲ ಟೀ ಕಾಫಿ ಮತ್ತು ಇವ್ರಿಗೆ ಟಿಫನು ಅಡುಗೆ ಎಲ್ಲ ಕಟ್ಟೋದಿರುತ್ತೆ. ನಾನು ಈ ಕೆಲಸ ಮಾಡ್ತಾಯಿದ್ರೆ ಪಾಪ ಅವರು ತಿಂಡಿನೇ ತಿನ್ನಲ್ಲ, ಹಂಗೆ ಹೋಗ್ಬಿಡ್ತಾರೆ. ನಾನೇನು ಮಾಡ್ತೀನಿ, ಫಸ್ಟು ಹೊರಗಿನ ಕೆಲಸ ಮುಗಿಸ್ಕೊಬಿಟ್ಟು ಆಮೇಲೆ ಡೈರೆಕ್ಟ್ ನಾನು ತಿಂಡಿ ಕೆಲಸಕ್ಕೆ ಹೋಗೋದು. ಅವರೆಲ್ಲ ಹೋದ್ಮೇಲೆ ಕ್ಲೀನಾಗಿ ಇನ್ನೊಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಕ್ಲೀನಾಗಿ ಸಮಾಧಾನದಿಂದ ಪೂಜೆ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದುಬಿಡ್ತಾರೆ. ಒಂದು 10:30 11 ಗಂಟೆಗೆಲ್ಲ ನಮ್ಮ ಮನೆಯವರು ಬಂದುಬಿಡ್ತಾರೆ. ಆವಾಗ ಅವ್ರು ತಿಂಡಿ ಕೊಟ್ಟು ನಾನು ತಿಂಡಿ ಮಾಡ್ಕೊಬಿಡ್ತೀನಿ. ಇದೆಲ್ಲ ಎಲೆ ಬಳ್ಳಿಗಳು ನಮ್ಮದು. ಈ ಕಡೆ ಎಲ್ಲ ಎಲೆ ಬಳ್ಳಿ, ಆ ಕಡೆ ದಾಸವಾಳ. ಇದು ಎಲೆ ಬಳ್ಳಿನೇ. ಇದು ಮೇಲೆಲ್ಲ ಬಂದಿದೆ ಎಲೆ ಬಳ್ಳಿ. ಇದು ಯಾಕೋ ನಿಂಬೆಹಣ್ಣು ಗಿಡ ಹೋಗಿಬಿಟ್ಟಿದೆ. ಈಗ ಚಟ್ನಿ ರೆಡಿ ಮಾಡಿದ್ದೀನಿ. ಚಟ್ನಿಗೊಂದು ಒಗ್ಗರಣೆ ಕೊಡು. ಚಟ್ನಿಗೆ ಒಗ್ಗರಣೆ ಕೊಟ್ಟಾಯಿತು. ಹಂಗೆ ಸಾಂಬಾರು ಮಾಡಿಕೊಂಡೆ. ಸ್ವಲ್ಪ ತರಕಾರಿಗಳಿತ್ತು, ಮಧ್ಯಾಹ್ನಕ್ಕೂ ಸೇರಿಸಿ ತರಕಾರಿ ಸಾಂಬಾರು ಮಾಡಿಬಿಟ್ಟೆ. ಇಡ್ಲಿಗೂ ಆಗುತ್ತೆ, ಮಧ್ಯಾಹ್ನ ಸಾಂಬಾರು ಮುದ್ದೆ ಅನ್ನಕ್ಕೂ ಆಗುತ್ತೆ ಅಂತೇಳಿ ಸಾಂಬಾರಿಗೆ 1-2 ಒಣಮೆಣ್ಸಿನ್ಕಾಯಿ ಹಾಕಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಆಯಿತು. ಚಟ್ನಿ ಸಾಂಬಾರು ರೆಡಿ ಮಾಡಾಯಿತು. ಈ ಥರ ಬೆಳಗ್ಗೆನೇ ಮಾಡಿಬಿಟ್ರೆ ಸ್ವಲ್ಪ ನಮಗೂ ರಿಲ್ಯಾಕ್ಸ್. ಇವತ್ತು ಶುಕ್ರವಾರ ಬೇರೆ, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಮೊದಲನೇ ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಇಲ್ಲೇ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು.
ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಬಿಟ್ಟು ಈ ಕಡೆ ಇಡ್ಲಿ ರೆಡಿ ಆಯಿತು. ಅವನಿಗೆ ಬಾಕ್ಸ್ ಕಟ್ಟುತ್ತಾ ಇದ್ದೀನಿ. ಈ ಥರ ಬಾಕ್ಸಲ್ಲಿ ಕಟ್ಟಿದ್ರೆ ಅಲ್ಲಿ ಓವನ್ ಇರುತ್ತಲ್ಲ, ಅಲ್ಲಿ ಬಿಸಿ ಮಾಡ್ಕೋತಾರೆ. ಸಾಫ್ಟಾಗಿ ಬರುತ್ತೆ ಇಡ್ಲಿ ಮಾತ್ರ. ನಮ್ಮ ಮನೇಲಿ ಈ ಇಡ್ಲಿ ಕುಕ್ಕರ್ ತಟ್ಟೆ ನಮ್ಮಮ್ಮ ಮದುವೆಯಾಗ ಕೊಟ್ಟಿದ್ದಿದ್ದು. ಬೇರೆ ಯಾವಾಗೆಲ್ಲ 30 ರೂಪಾಯಿ 50 ರೂಪಾಯಿ ಇತ್ತಂತೆ ಒಂದೊಂದು ಪಾತ್ರೆಗಳು. ಆ ಇಡ್ಲಿ ಪಾತ್ರೆ ನಾನು ಈ ಸ್ಟೀಲಿಂದಿದೆ, ಆದರೆ ನಂಗೆ ಮಾಡೋಕ್ಕೆ ಬರಲ್ಲ. ಇದರಲ್ಲಾದರೆ ಚೆನ್ನಾಗಿ ಮಾಡ್ತೀನಿ ಇಡ್ಲಿ. ಆವಾಗಿಂದ ಇಡ್ಲಿ ಪಾತ್ರೆಗಳು ಇವಾಗ ಬರೋಲ್ಲ. ನನಗೆ ಇಡ್ಲಿ ಪ್ಯಾಕ್ ಮಾಡಾಯಿತು. ಯಾಕೋ ಮೊದಲ ಸರಿಯಾಗಿ ಕೂತ್ಕೊಳ್ಳಲ್ಲ. ಇನ್ನೊಂದು ಬಾಕ್ಸು ಸಾಂಬಾರು ಕಟ್ಟಿಬಿಟ್ರೆ ಇಷ್ಟು ಕೆಲಸ ಆಗಿಬಿಟ್ರೆ ನೆಕ್ಸ್ಟ್ ಕೆಲಸ ನಾವು ಆರಾಮಾಗಿ ಮಾಡ್ಕೊಬಿಡ್ಬೋದು. ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಬಿಡ್ಬೋದು. ಆವಾಗ ನಮ್ಮ ಅಡುಗೆ ಮನೆಯೇ ಕ್ಲೀನ್ ಇರುತ್ತೆ. ನಾವು ನೆಮ್ಮದಿಯಾಗಿ ಅರ್ಜೆಂಟಾಗಿ ಪೂಜೆ ಇರಲ್ಲ. ಕ್ಲೀನಾಗಿ ನಿಧಾನಕ್ಕೆ ಪೂಜೆ ಮಾಡ್ಕೋಬೋದು. ನಮ್ಮ ಮನೆಯವರು ಅಷ್ಟರಲ್ಲಿ ಬಂದುಬಿಡ್ತಾರೆ. ನಾನು ಈ ಕೆಲಸ ಮುಗಿಬೇಕಂದ್ರೆ 10:30 ಆಗುತ್ತೆ. ಅಷ್ಟರಲ್ಲಿ ನಂದು ಸ್ನಾನ ಆಯಿತು, ದೇವ್ರ ಪೂಜೆ ಆಯಿತು. ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಪ್ಪ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಅಷ್ಟರಲ್ಲಿ ನಾನು ಒಂದೇ ಸಲ ಮಾಡಿಕ್ಕಲ್ಲ, ಒಂದೊಂದು ಒಬ್ಬಿ ಆದರೂ ಸರಿಯೇ. ಅವ್ರು ಬಂದಾಗಲೇ ಬಿಸಿ ಬಿಸಿದೇ ಮಾಡಿಕೊಡೋದು. ಮಾತ್ರೆಗೆ ಶುಗರ್ ಇದೆಯಲ್ಲ, ಮಾತ್ರೆ ತೊಗೊಂಡು ಕುಂತಿದ್ದಾರೆ. ಅವ್ರಿಗೆ ತಿಂಡಿ ಕೊಟ್ಬಿಟ್ರೆ ಮುಗೀತು. ಆಮೇಲೆ ನಾನು ತಿಂಡಿ ತಿನ್ಕೋತೀನಿ. ಬೈತಾ ಇದ್ದಾರೆ, ಎಷ್ಟು ಬೇಕು ಕೊಡಬೇಡ, ಈಗ ತಾನೇ ಮಾತ್ರೆ ತೊಗೊಂಡಿದ್ದೀನಿ ಅಂತ. ನೋಡ್ರಿ ಇವಾಗ ಹೆಂಗೆ ಬೈತಾರೆ ಅಂತ. ಅಯ್ಯೋ ಇಷ್ಟು ಬೇಕು ತಂದುಬಿಟ್ಟ, ಅಯ್ಯೋ ಇಷ್ಟು ಬೇಕು ತಂದುಬಿಟ್ಟ, ಅಯ್ಯೋ ಹಿಂಸೆ ಕೊಡಬೇಕಂದ್ರೆ ನನಗೆ. ನಾನು ಹಾಕೊಂಡು ಕೂತ್ಕೊಂಡೆ ಸುಮಾರು 10 ಗಂಟೆ. ಸುಸ್ತಾಗಿಬಿಟ್ಟಿದ್ದೆ. ಬೆಳಗ್ಗೆ 5ರಿಂದ ಒಂದೇ ಸಮ ಮಾಡಿ 10:30 10:45 ಆಗಿತ್ತು. ಅಷ್ಟೊಂದು ನನ್ನ ಫ್ರೆಂಡ್ ಬೇರೆ ಫೋನ್ ಮಾಡ್ತಾಯಿದ್ರು, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತೇಳಿ. ತಿಂಡಿ ತಿನ್ಕೊಂಡು ನಾನು ದೇವಸ್ಥಾನಕ್ಕೆ ಹೋದೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೇಲಿ ಹಿಂಗೇನಾ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ನಿಮಗೆಲ್ಲರಿಗೂ ಆಷಾಢ ಶುಕ್ರವಾರ ಒಳ್ಳೆಯದಾಗಲಿ. ಮೊದಲನೇ ತುತ್ತು ನಾನು ಬೆಳಗ್ಗೆ